ಅಡ್ಡ ಮತದಾನ ಮಾಡಿದಂಥ ಕಂಟೆಸ್ಟೆಂಟ್ಗಳ ಬಗ್ಗೆ, ಅಭ್ಯರ್ಥಿಗಳ ಬಗ್ಗೆ ಮಾತಾಡಬೇಕು. ಸೊ ಈಗ ಬೆಂಗಳೂರಿನಲ್ಲಿ ಒಂದು ವಿಧಾನ ಪರಿಷತ್ನ ಚುನಾವಣೆ ಆದಂತಹ ಸಂದರ್ಭದಲ್ಲಿ ಅಡ್ಡ ಮತದಾನ ಆಗಿತ್ತು. ಆ್ಯಂಡ್ ಈಗ ಅದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿಯ ರಾಜ್ಯಾಧ್ಯಕ್ಷರು ಹಾಗೂ ವಿಪಕ್ಷ ನಾಯಕ ಇವತ್ತು ಹೈಕಮಾಂಡ್ ನಾಯಕರನ್ನ ಭೇಟಿಯಾಗಿದ್ದಾರೆ. ಇವತ್ತು ದೆಹಲಿಯಲ್ಲಿ ಭೇಟಿಯಾಗಿ ಕ್ರಾಸ್ ವೋಟಿಂಗ್ ಬಗ್ಗೆ ರಾಷ್ಟ್ರೀಯ ಅಧ್ಯಕ್ಷರ ಗಮನಕ್ಕೆ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೆ ವಿಪಕ್ಷ ನಾಯಕ ಆರ್ ಅಶೋಕ್ ತಂದಿದ್ದಾರೆ. ಅಡ್ಡ ಮತದಾನದ ಬಗ್ಗೆ ರಾಷ್ಟ್ರೀಯ ಅಧ್ಯಕ್ಷರಿಗೂ ಕೂಡ ಮಾಹಿತಿ ಇತ್ತು. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಕೂಡ ರಾಷ್ಟ್ರಾಧ್ಯಕ್ಷರಿಗೆ ಮಾಹಿತಿಯನ್ನು ಸಲ್ಲಿಕೆ ಮಾಡಿದ್ದೇವೆ. ಅಡ್ಡ ಮತದಾನ ಮಾಡಿದವರ ಮೇಲೆ ಕ್ರಮ ಆಗುತ್ತೆ ಅಂತ ಹೇಳಿದ್ದಾರೆ. ಈ ರೀತಿಯಾಗಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೈಕಮಾಂಡ್ ಭೇಟಿಯ ಬಳಿಕ ಪ್ರತಿಕ್ರಿಯಿಸಿದ್ದಾರೆ. ವರಿಷ್ಠರೇ ಯಾರ್ಯಾರು ತಪ್ಪು ಮಾಡಿದ್ದಾರೆ ಅವರ ವಿರುದ್ಧ ಸೂಕ್ತ ಕ್ರಮ ಆಗುತ್ತೆ ಅಂತ ಹೇಳಿದ್ದಾರೆ. ಕ್ರಾಸ್ ವೋಟಿಂಗ್ ಬಗ್ಗೆ ನಮ್ಮ ಬಳಿ ಇದ್ದಂಥ ಮಾಹಿತಿಯನ್ನು ನಾವು ಹೈಕಮಾಂಡ್ ನಾಯಕರಿಗೆ ಕೊಟ್ಟಿದ್ದೇವೆ. ಇನ್ನಷ್ಟು ಮಾಹಿತಿಯನ್ನು ನಾವೇ ಕಲೆ ಹಾಕ್ತೀವಿ ಅಂತ ವರಿಷ್ಠರು ಹೇಳಿದ್ದಾರೆ. ಆ್ಯಂಡ್ ಸೂಕ್ತ ಕ್ರಮ ಆಗತ್ತೆ ಅನ್ನುವಂಥದ್ದು ಆರ್ ಅಶೋಕ್ ಅವರ ಪ್ರತಿಕ್ರಿಯೆ. ಈಗ ಮಾನ್ಯ ವಿಪಕ್ಷ ನಾಯಕರು ಹೇಳಿದಾಗೆ ಸವಿಸ್ತಾರವಾಗಿ ಎಲ್ಲ ವಿಚಾರಗಳನ್ನು ಕೂಡ ರಾಷ್ಟ್ರೀಯ ಅಧ್ಯಕ್ಷರ ಗಮನಕ್ಕೆ ನಾವು ತಂದಿದ್ದೇವೆ. ಅವ್ರದ್ದೇ ಆದಂಥ ಮಾಹಿತಿ ಅಧ್ಯಕ್ಷರು ಕೂಡ ಇತ್ತು. ಈ ಪ್ರಕರಣವನ್ನು ಭಾಳ ಗಂಭೀರವಾಗಿ ತೆಗೆದುಕೊಂಡಿದ್ದೇವೆ. ಯಾರು ಅನ್ಯಾಯ ಮಾಡಿದ್ದಾರೆ, ದ್ರೋಹ ಎಸಗುವಂಥ ಕೆಲಸ ಮಾಡಿದ್ದಾರೆ, ಒಂದು ಕಠಿಣವಾಗಿರ್ತಕ್ಕಂಥ ನಿರ್ಣಯವನ್ನು ಮಾಡಲೇಬೇಕಾಗ್ತದೆ. ನಾವು ಕೂಡ ಮಾಹಿತಿಯನ್ನು ತೆಗೆದುಕೊಳ್ತೇವೆ. ಇನ್ನೂ ಏನಾದರೂ ಮಾಹಿತಿಗಳಿದ್ರೆ ಅದನ್ನು ನಮಗೆ ತಿಳಿಸಿ ಅನ್ನೋ ಮಾತನ್ನು ಅವ್ರು ಹೇಳಿದ್ದಾರೆ. ಸಂಘಟನಾತ್ಮಕ ಕೂಡ ಸಲಹೆಗಳನ್ನು ನೀಡಿದ್ದಾರೆ. ಪಕ್ಷ ಇನ್ನೂ ಕೂಡ ಬಲಪಡಿಸುವಂಥ ಕೆಲಸ ಆಗಬೇಕು. ಮುಂದಿನ ದಿನಗಳಲ್ಲಿ ರಾಜ್ಯದಲ್ಲಿ ಪಕ್ಷ ಅಧಿಕಾರಕ್ಕೆ ಬರಬೇಕು. ಆ ನಿಟ್ಟಿನಲ್ಲಿ ಒಟ್ಟಿಗೆ ಸೇರಿ ಕೆಲಸ ಮಾಡಬೇಕು ಅನ್ನೋ ವಿಚಾರನೂ ಕೂಡ ಅವ್ರು ಹೇಳಿದ್ದಾರೆ. ನಾವು ನಮ್ಮ ಅಧ್ಯಕ್ಷರು ಮತ್ತು ನಮ್ಮ ವಿಪ್ಪು ನಾವೆಲ್ಲರೂ ಕೂಡ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರನ್ನು ಭೇಟಿ ಮಾಡಿ ಕರ್ನಾಟಕದಲ್ಲಾಗಿರುವಂಥ ಬೆಳವಣಿಗೆಯನ್ನು ಭಾಳ ಕೂಲಂಕುಷವಾಗಿ ಅವರಿಗೆ ಹೇಳಿದಿರಿ. ಸೊ ನಾವು ಹೋಗೋಕ್ಕೆ ಮುಂಚೆ ಅವರನ್ನು ಕೂಡ ಭಾಳ ಇನ್ಫಾರ್ಮೇಷನ್ಸನ್ನು ತಗೊಂಡಿದ್ದಾರೆ. ಯಾರು ಈ ಥರ ಮಾಡಿರ್ಬೋದು ಅನ್ನೋ ಅಂಕಿಅಂಶನೂ ಕೂಡ ಅವರ ಹತ್ರ ಮಾಹಿತಿ ಇದೆ. ನಾವು ಇಲ್ಲಿ ನಡೆದಿರುವಂಥ ಘಟನೆ ಏನಾಗಿದೆ ಅದರ ಬಗ್ಗೆ ರಾಷ್ಟ್ರೀಯ ನಾಯಕರು ನೀವು ಕೊಟ್ಟಿರುವಂಥ ಮಾಹಿತಿ ಮೇರೆಗೆ, ನಾವು ಕೊಟ್ಟಿರುವಂಥ ಮಾಹಿತಿ ಮೇರೆಗೆ ಅವ್ರ ಮೇಲೆ ನಾವು ಸರಿಯಾದಂಥ ಸಮಯಕ್ಕೆ ಸೂಕ್ತ ಕ್ರಮಗಳನ್ನು ನಾವು ತೆಗೆದುಕೊಳ್ತೀವಿ. ನಮ್ಮ ಮೇಲೆ ಬಿಡಿ, ನಾವು ಅವರಿಗೆ ಸರಿಯಾದಂಥ ಪಾಠವನ್ನು ನಾವು ಕಲಿಸ್ತೀರಿ. ಪಾರ್ಟಿಗೆ ದ್ರೋಹ ಬಗ್ದವ್ರಿಗೆ, ಮೋಸ ಮಾಡಿದವ್ರಿಗೆ ಅನ್ನೋ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಮತ್ತು ಕರ್ನಾಟಕದಲ್ಲಿ ಪಾರ್ಟಿಯನ್ನು ಮುಂದಿನ ಚುನಾವಣೆಯಲ್ಲಿ ಗೆಲ್ಲಿಸುವಂಥ ದೃಷ್ಟಿಯಿಂದ ಒಳ್ಳೆಯ ಒಗ್ಗಟ್ಟಾಗಿ ಒಳ್ಳೆಯ ರೀತಿಯಾಗಿ ಮುನ್ನಡಿಬೇಕು ಅನ್ನೋ ಮಾತನ್ನು ಕೂಡ ಹೇಳಿದ್ದಾರೆ. ಸೊ ಒಟ್ಟಾರೆ ಒಳ್ಳೆಯ ರೀತಿಯಾದಂಥ ಒಂದು ಮಾತುಕತೆ ಆಯಿತು. ಹಲವಾರು ಪಕ್ಷದ ಸಂಘಟನೆ ಬಗ್ಗೆ ಹಲವಾರು ಸಲಹೆ ಸೂಚನೆಗಳನ್ನು ಕೊಟ್ಟಿದ್ದಾರೆ. ನಮ್ಮ ಇಬ್ಬರು ಜನರಲ್ ಸೆಕ್ರೆಟರಿನೂ ಅದರಲ್ಲಿ ಭಾಗಿಯಾಗಿದ್ದರು, ನಮ್ಮ ರಾಷ್ಟ್ರೀಯ ಅಧ್ಯಕ್ಷರಿದ್ದರು. ನಾವೆಲ್ಲ ಒಟ್ಟಾಗಿ ಹೋಗಿ ಮಾತಾಡಿದಿರಿ. ಸೊ ಯಾರು ತಪ್ಪು ಮಾಡಿದ್ದಾರೆ, ಕ್ರಾಸ್ ವೋಟಿಂಗ್ ಮಾಡಿದ್ದಾರೆ, ಅವ್ರ ಮೇಲೆ ಕೇಂದ್ರದ ನಾಯಕರು ಸೂಕ್ತ ಕ್ರಮಗಳನ್ನು ತೆಗೆದುಕೊಳ್ತೀನಿ ಅನ್ನೋ ಮಾತನ್ನು ಸ್ಪಷ್ಟವಾಗಿ ಹೇಳಿದ್ದಾರೆ. ಸರ್, ಈಗ ಅವ್ರ ಹತ್ರ ಅಂಕಿ ಅಂಶಗಳಿದೆ ಅಂತ ಹೇಳಿದ್ರೆ ಎಷ್ಟು ಕ್ರಾಸ್ ಔಟ್ ಆಗಿದೆ ಅಂತ ಅವ್ರ ಹತ್ರ ಏನು, ಮತ್ತೆ ಯಾರು ಮಾಡಿದ್ದಾರೆ ಅಂತ ಏನಾದ್ರು ಅದನ್ನು ಅವರು ಹೇಳಿಲ್ಲ. ನಮ್ಮ ಮೇಲೆ ಬಿಡಿ ಅಂತ ಹೇಳಿದ್ದಾರೆ. ಏನಾಗಿದೆ ಅನ್ನೋದ್ರ ಮೇಲೆ ನಮ್ಮ ಮೇಲೆ ಬಿಡಿ, ನಿಮಗಿರೋ ಅಂಥ ಮಾಹಿತಿ ಏನೇನಿದೆ ಕೊಡಿ, ಇನ್ನೂ ಮಾಹಿತಿ ಏನು ಸಿಗುತ್ತೆ ಅದನ್ನು ಕೊಡಿ. ನಾವು ಈಗಾಗಲೇ ಮಾಹಿತಿಯನ್ನು ನಾವು ತರಿಸ್ಕೊತೀರಿ. ಸರ್, ಈಗ ನೀವು ವಿರೋಧ ಪಕ್ಷದ ನಾಯಕರು ಮತ್ತು ರಾಜ್ಯಾಧ್ಯಕ್ಷರಾಗಿ ಈ ಸೋಲಿನ ಹೊಣೆಯನ್ನು ಏನಾದ್ರು ಹೊತ್ಕೊಂಡ್ರೆ ಹೈಕಮಾಂಡ್ ಮುಂದೆ? ಇಲ್ಲ, ನಾವು ಗೆದ್ದಿದ್ದೀರಿ 2 ಸೀಟನ್ನು. ನಾವು ಗೆದ್ದಿದ್ದೀರಿ. ಕ್ರಾಸ್ ವೋಟಿಂಗ್ ಆಗಿದೆ ಅಷ್ಟೇ. ಗೆದ್ದಿದ್ದೀರಿ ನಾವು. ಕ್ರಾಸ್ ವೋಟಿಂಗ್ ಆಗಿದೆ. ಆ ಕ್ರಾಸ್ ವೋಟಿಂಗ್ ಬಗ್ಗೆ ಪಾರ್ಟಿಯಲ್ಲಿ ಇನ್ನಷ್ಟು ನಮಗೆ ಮಾಹಿತಿಗಳು ಬೇಕು. ಹೌದು, ಮೈತ್ರಿ ಅಭ್ಯರ್ಥಿನೇ. ನಾವು ಇಲ್ಲ ಅಂತ ಹೇಳಿದ್ರಲ್ಲ, NDA ಅಭ್ಯರ್ಥಿನೇ, ಪ್ರಶ್ನೆನೇ ಇಲ್ಲ. ಅದರಿಂದ ಇನ್ನಷ್ಟು ಮಾಹಿತಿನ ಕಲೆಕ್ಟ್ ಮಾಡೋಕ್ಕೆ ನಾವು ಸಮಯವನ್ನು ಕೇಳಿದ್ದೀವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.